ಬಹುಶಃ ನೀವು ಯಾರು ಗಮನಿಸಿರ್ಬೋದು. ಮೊನ್ನೆ ಮೈಸೂರಿನಲ್ಲಿ ಒಂದು ಬೃಹತ್ ಸಭೆಯಲ್ಲಿ ಭಾಗವಹಿಸಿದರು ನರೇಂದ್ರ ಮೋದಿಗಳು. ಅವ್ರ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ನಾನು ಸಹ ಭಾಗವಹಿಸಿದ್ದೆ. ನರೇಂದ್ರ ಮೋದಿಯವರು ಮಾತನಾಡಬೇಕು ಅವರು ಮಾತಾಡಿದರು. ನಮ್ಮ ಎನ್ಡಿಎ ಒಂದು ಪಕ್ಷಕ್ಕೆ ದೇವೇಗೌಡರ ಒಂದು ಎಲ್ಲ ರೀತಿಯ ಮಾರ್ಗದರ್ಶನ ಇದೆ. ಕುಮಾರಸ್ವಾಮಿ ಅವರು ಸಹ ಇವತ್ತೇ ಸಹಕಾರ ಕೊಟ್ಟಿದ್ದಾರೆ. ಅವರ ಅನುಭವವನ್ನ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮ್ಮ ಸರ್ಕಾರ ಉಪಯೋಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ದಯವಿಟ್ಟು ಕುಮಾರಸ್ವಾಮಿ ಅವರು ದೇವಿ ಕಳಿಸಿಕೊಳ್ಳಿ ನರೇಂದ್ರ ಮೋದಿ. ನಾನು ವೈದ್ಯರಲ್ಲಿ MP ಆಗಿ ಹೋಗಬೇಕು ಅಂತ ಇದೆ. ನನಗೆ ಬೇಕಾಗಿರೋದು ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳನ್ನ ಸಂಪೂರ್ಣಗೊಳಿಸಲಿಕ್ಕೆ ನರೇಂದ್ರ ಮೋದಿ ಅವರು ಮುಂದೆ 5 ವರ್ಷ ಏನಿರ್ತಾರೆ ನಾವು ಸ್ವತಂತ್ರವಾಗಿ ಸರ್ಕಾರ ಸಾಧ್ಯ ಆಗದೆ ಅಟ್ಲೀಸ್ಟ್ ನಾವೆಲ್ಲ ಅವ್ರ ಜೊತೆ ಸೇರಿ ನಮ್ಮ ನಾಡಿನ ಜನತೆ ನಮ್ಮ ರೈತರ ಬದುಕು ಇವತ್ತೇನು ಸಂಕಷ್ಟದಲ್ಲಿದ್ದೀವಿ. ನೀವು ಬೆಳೀತಕ್ಕಂಥ ಬೆಳೆಗೆ ಬೆಲೆ ಕೊಡಿಸ್ತಕ್ಕಂಥದ್ದಿರ್ಬೋದು ಮತ್ತು ನಿಮಗೆ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ತರಬಹುದು ಕೇಂದ್ರ ಸರ್ಕಾರ. ಆದ್ರಿಂದ ಇವತ್ತು ಅವ್ರ ಜೊತೆ ನಾನೇನು ಸಂಬಂಧ ಬೆಳೆಸಿ ಸರ್ಕಾರ ಮಾಡಿದ್ದೇನೆ. ನನ್ನ ಮೇಲೆ ನೀವು ವಿಶ್ವಾಸ ಇಡಕ್ಕೆ ಪಾಲ್ಗೊಳ್ಳಲಿ. ನಾವು ಬಂದಂತ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಒಬ್ಬ ಭಗವಾನ್ ಬಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಕಷ್ಟಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ಇವತ್ತು ಕಾರ್ಯಕ್ರಮ ಬೇಕಾಗಿರೋದು ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ದೊರಕಬೇಕು. ಆರೋಗ್ಯಕ್ಕೆ ತೊಂದರೆ ಒಳಗಾದಾಗ ಅದು 30 ಲಕ್ಷದ ಕಾಯಿಲೆ ಇರಲಿ 40 ಲಕ್ಷದ ಸಮಸ್ಯೆಗಳಿದ್ರು ಸರ್ಕಾರವೇ ಸಂಪೂರ್ಣವಾಗಿ ಹಣ ಕೊಡತಕ್ಕಂಥ ಒಂದು ಕಾರ್ಯಕ್ರಮ ತರಬೇಕು ಅನ್ನೋದು ನಾನು ಉದ್ಯೋಗ ಇವತ್ತು ಉದ್ಯೋಗ ಒದಗಿಸಿಕೊಡ್ಬೇಕಾದಂಥದ್ದು ಸರ್ಕಾರ ಕರ್ತವ್ಯ. ಇದೆಲ್ಲ ನನಗೆ ಸ್ವತಂತ್ರವಾಗಿ ಸರ್ಕಾರ ಬರದೇ ಇರೋದ್ರಿಂದ ನನ್ನ ಒಂದು ಆಸೆ ಇಟ್ಕೊಂಡಿದ್ರೆ ಇದು ನೆರವೇರಿಸಲಿಕ್ಕೆ ಆಗಲಿಲ್ಲ. ಇವತ್ತು ಏನೋ ಒಂದು ಮೈತ್ರಿಯ ಹಿನ್ನೆಲೆಯಲ್ಲಿ ಒಂದು ಅವಕಾಶ ನಮ್ಮ ಪಾಲನೆ ಕೊಡುತ್ತೆ. 5 ವರ್ಷ ಸರ್ಕಾರವೂ ಇರುತ್ತೆ. ಆಗ ನಾನು ಎಲ್ಲ ರೀತಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಾನು ನಿಮ್ಮನ್ನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಒಂದು ಗ್ಯಾರಂಟಿ ಕಾರ್ಯಕ್ರಮ ಇದೆ. ಅದು ಎಷ್ಟು ಅನುಕೂಲ ಆಗ್ಬೋದು ನಿಮಗೆ ಯೋಚನೆ ನನ್ನ ತಾಯಿಗೂ ಕೇಳ್ತೀನಿ. 2,000 ರೂಪಾಯಿ ನಿಮ್ಗೆ ದುಡ್ಡು ನನಗೆ ಅಂತ ಹೇಳಿದ್ರೆ ಇವತ್ತಿನ ಬಡತನದಲ್ಲಿ 2,000 ದೊಡ್ಡ ನೋಡಿದೆ. ಆದರೆ ಎಷ್ಟು ದಿನ ನೀವು ಸ್ವಾತಂತ್ರ್ಯ 77 ವರ್ಷ ಆಗಿದೆ, ಇನ್ನು ಕೈ ನೀಡಿ ಇನ್ನೊಬ್ಬರಿಂದ ಪಡೆಯಬೇಕು. ನನ್ನ ತಾಯಿಗಳಿಗೆ ಮಾತುಕೊಡ್ತೇನೆ, ನಿಮಗೆ ಯಾವ ಆರ್ಥಿಕ ಶಕ್ತಿಯನ್ನು ತುಂಬಬೇಕಾಗಿದೆ. ಇನ್ನೊಬ್ಬರು ಕಷ್ಟ ಅಂದರೆ ನಿಮ್ಮ ಕೈಯಿಂದ ದಾನ ಮಾಡ್ತಕ್ಕಂಥ ಶಕ್ತಿಯನ್ನು ನೀವು ಬೆಳಿಬೇಕು, ನೀವು ಬೆಳಿಬೇಕು. ಅದನ್ನು ಉದ್ದೇಶ ಸ್ಕೀಮ್ ಅಂತ ಹೇಳಿ ಯಾವುದರಲ್ಲಿ ಸೂರ್ಯ ದಾರಿ ತಪ್ಪಿಸ್ತಾ ಇದ್ದಾರೆ. 2,000 ರೂಪಾಯಿನ ನಿಮ್ಗೆ ಕೊಡ್ತಾರೆ. ಆದರೆ ನಾವಿಲ್ಲಿ ದುಡಿಮೆ ಮಾಡ ಪುಣ್ಯಾತ್ಮಲ್ಲಿ ನಿಂತಿದ್ದೀರಲ್ಲ. ಇವತ್ತು ಸಾಯಂಕಾಲ ಸರ್ಕಾರಕ್ಕೆ ನಾವು ಉದ್ದೇಶ ಕೊಡ್ತೀವಿ. ಈ ಬಾಗಿಲು ತೆಗೆದು ಕಲಿತಲ್ಲ ಸಾಯಂಕಾಲ ಶ್ರಮ ಆಗಿರ್ತದೆ. ಒಂದು ಬಾಟ್ಲು ತಗೊಂಡು ಕುಡಿಲಿಕ್ಕೆ ಹೋಗ್ತೀವಿ. ಇವತ್ತು 25-30 ರೂಪಾಯಿ ಇದ್ದದ್ದು ಆ ಸಣ್ಣ ಬಾಟ್ಲು ಎಷ್ಟು ಕೇಸ್ ಇದ್ದಾರೆ ಇವತ್ತು? 200 ರೂಪಾಯಿ. ಇಲ್ಲಿ 2,000 ಬ್ಯಾಂಕ್ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಕ್ಲಿಯರ್ ಇದ್ರೆ ಅವ್ರ 4,000 ಈಗ ನಿಮ್ಮ ಕುಟುಂಬದ 4,000 ನಿಮ್ಗೆ 2,000 ಕೊಡೋದು. ಇದು ಒಳಗಾರಿಗಳು ಯೋಚನೆ ಮಾಡಿದ್ದಾರೆ. ನನಗೆ ಬೇಕಾಗಿರೋದು ನೀವು ಸ್ವಲ್ಪ ದುಡಿಮೆ ಮೇಲೆ ಬದುಕಬೇಕು. ಅದಷ್ಟೇ ಅಲ್ಲ, ಈಗ ನೀವು ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ನಮ್ಮ ತಾಯಂದ್ರಿಗೇನು ದಿನ ಘೋಷಣೆ ಮಾಡ್ತಾರೆ. ಏನು ಗ್ಯಾರಂಟಿ ಕಾರ್ಯಕ್ರಮ ಅಂತ ಹೇಳಿ ಈ ಕಾರ್ಯಕ್ರಮ ಕೊಡಲಿಕ್ಕೆ 1,05,000 ಕೋಟಿ ಸಾಲ ಮಾಡಿದ್ದಾರೆ. 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈ ಸಾಲ ತೀರಿಸದೆ ಯಾರು? ಈಗೇನು ಕೊಡ್ತಾರೆ? ಈಗ 55,000 ಕೋಟಿ ಪರಿಹಾರ ಕೊಡ್ತಿದ್ದೀವಿ ಅಂತವ್ರೆ. ವರ್ಷಕ್ಕೆ 1 ಲಕ್ಷ ಕೋಟಿ ಸಾಲ ಏನಿರುತ್ತೆ ನಿಮ್ಮೆಲ್ಲರ ಮೇಲೆ ವರ್ಷಕ್ಕೆ ಮುಂದಿನ ದಿನಗಳಲ್ಲಿ 36,000 ಹಣ ತೀರಿಸುವುದು ನಿಮ್ಮ ಜವಾಬ್ದಾರಿ. ಶಿವಕುಮಾರ್ ಇರ್ತಾರೆ,
ಇವತ್ತು ನೀರು ಕೊಡ್ತಾ ಇದ್ದಾರೆ. ಆ ಸಾಲ ಮನೆ ತೀರಿಸಬೇಕಾದ್ರೆ ಸಿದ್ದರಾಮಯ್ಯ ಬರಲ್ಲ, ಶಿವಕುಮಾರ್ ಬರಲ್ಲ, ನಾವು ಇರಲ್ಲ. ಆ ಸಾಲ ನಿಮ್ಮ ಕುಟುಂಬದ ತಲೆಗೆ ಬೀಳುತ್ತೆ. ನೀವು ಆ ಸಾಲ ತೀರಿಸಲಿಕ್ಕೆ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡುತ್ತಿದ್ದಾರೆ. ಕೇಳ್ತೀನಿ, ನನ್ನ ಕಾಲದಲ್ಲಿ 2006 ನಿಮಗೆ ಬೋರ್ವೆಲ್ ತೋರಿಸ್ಕೊಂಡು 5,000 ರೂಪಾಯಿ ಟಿಸಿ ಹಾಕೊಂಡು ಇವತ್ತು ಎಷ್ಟು ಬಂದಿದೆ ಈ ಸರ್ಕಾರದಲ್ಲಿ? 2.5 ಲಕ್ಷ ನಿಮ್ಮ ರೈತರಿಗೆ ನಿಮಗೆ 2,000 ಕೊಡ್ತಿದ್ದೀವಿ. ಇದು ನ್ಯಾಯವ? ದಯವಿಟ್ಟು ನಮ್ಮ ಕಾರ್ಯಗಳು ಯೋಚನೆ ಮಾಡಿದ್ದಾರೆ. ನಂಬೇಡಿ, 2,000 ಕೊಟ್ಟರೆ ಅಂತೇಳಿ ನಂಬೇಡಿ. ನಮ್ಮೆಲ್ಲ ಸಿಗಿಸ್ತಾರೆ. ಇದೆಲ್ಲ ಒಳ್ಳೆ ನೀವೇ ಕೊಡ್ಬೇಕಾಗ್ತದೆ. ಧರ್ಮಕ್ಕೆ ಏನು ಕೊಡ್ತಾ ಇದೆ. ಅದರಿಂದ ನಾವು ಸುದೀರ್ಘವಾಗಿ ಮಾತಾಡಬೇಕಾದ್ರೆ ಇನ್ನು 4 ಕಡೆ ಪ್ರವಾಸ ಇದೆ. ನಾನು ಬಂದು ನನ್ನ ಮೇಲೆ ವಿಶ್ವಾಸ ಇದೆ. ನನಗೆ ಸಂಪೂರ್ಣವಾಗಿ ಇವತ್ತು ಬರ್ತಕ್ಕಂಥ ವಾತಾವರಣ ನಿಮ್ಮ ಕಷ್ಟಗಳನ್ನು ಶಾಶ್ವತವಾಗಿ ಪರಿಹರಿಸಿಕೊಂಡು ಚಿಕಿತ್ಸೆ ಮಾಡಿಸ್ಕೊಂಡು ಬಹಳ ಪ್ರಾಮಾಣಿಕವಾಗಿ ಹಿಂದಿನ ಚುನಾವಣೆಯಲ್ಲಿ 18ರಲ್ಲಿ ಕೇವಲ 600 ಸಾಧ್ಯ ಎಲ್ಲ ಆಗಿನ ಸ್ವಲ್ಪ ಮತ್ತೆ ಯಾರ ಪುತ್ರ ಬೆಂಗಳೂರಿನ